ಇಂದು ನಾನು ಒಗ್ಗಟ್ಟಿನ ಸಂತಸದ ಜೀವನದ ಕಥೆಯೊಂದಿಗೆ ಬಂದಿದ್ದೇನೆ. ಒಂದು ಸಣ್ಣ ಹಳ್ಳಿಯಲ್ಲಿ ತನ್ನ ದಯೆ ಮತ್ತು ಸಹಾಯ ಹಸ್ತಕ್ಕೆ ಹೆಸರಾದ ಒಬ್ಬ ಮುದುಕ ವಾಸವಾಗಿದ್ದ. ಒಂದು ದಿನ ಒಬ್ಬ ಚಿಕ್ಕ ಹುಡುಗ ಭಾರವಾದ ಹಣ್ಣುಗಳ ಬುಟ್ಟಿಯನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವುದನ್ನು ಅವನು ನೋಡಿದ. ಹಿಂಜರಿಕೆ ಇಲ್ಲದೆ ಮುದುಕ ಸಹಾಯ ಮಾಡಲು ಮುಂದಾಗಿ ಅವನ ಚೀಲದೊಳಗೆ ಅರ್ಧದಷ್ಟು ಹಣ್ಣುಗಳನ್ನು ಹಾಕಿಕೊಂಡು ಒಟ್ಟಿಗೆ ನಡೆದು ಮುಂದೆ ಸಾಗಿದರು. ಆಗ ಮುದುಕ ಆ ಹುಡುಗನಿಗೆ, ನಾವು ಹೀಗೆ ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ನಮ್ಮ ಕೆಲಸಗಳು ಬೇಗ ಮುಗಿಯುತ್ತದೆ ಎಂದ. ಇದನ್ನು ಕೇಳಿ ಹುಡುಗ ಕೃತಜ್ಞನಾಗಿ ತನ್ನ ಹಳ್ಳಿಯ ಜನರಿಗೆ ಈ ಮಾತನ್ನು ಹರಡಿದನು. ಮುದುಕನ ಮಾತು ಅನೇಕರನ್ನು ಪ್ರೇರೇಪಿಸಿತು ಮತ್ತು ಆ ದಿನದಿಂದ ಗ್ರಾಮಸ್ಥರು ಪರಸ್ಪರ ಸಹಾಯ ಮಾಡಲು ಆರಂಭಿಸಿದರು. ಆ ದಿನದಿಂದ ಹಳ್ಳಿಯ ಎಲ್ಲ ಜನರು ಸಂತೋಷದಿಂದ ಒಟ್ಟಾಗಿ ಗ್ರಾಮದ ಬೆಳವಣಿಗೆಗೂ ಸಹ ಒಂದಾದರು. ಚಂದದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರು. ಇದರ ನೀತಿ ಏನು ಹೇಳಿ? ಪರಸ್ಪರ ಸಹಾಯದಿಂದ ಜೀವನ ಸರಾಗವಾಗುವುದು. ಇಂದಿನ ಕಥೆ ಚೆನ್ನಾಗಿತ್ತಾ? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ.